ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾತ್ರೇ ನಮಃ. ಎಲ್ಲ ಪ್ರೇಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಇವತ್ತಿನ ದಿವಸ ಮನೆ ಒಳಗಡೆ ಬಾತ್ರೂಮ್ ಅನ್ನುವಂಥದ್ದು, ಟಾಯ್ಲೆಟ್ ಅನ್ನುವಂಥದ್ದು ಎಲ್ಲಿ ಬಂದರೆ ನಮಗೆ ಉತ್ತಮ ಫಲವನ್ನು ಕೊಡುತ್ತೆ, ಎಲ್ಲಿ ಬರಬಾರ್ದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳಕ್ಕೆ ಹೋಗ್ತೀವಿ. ಮೊದಲೆಲ್ಲ ಹೇಗಿತ್ತು ಅಂದರೆ, ಮನೆಗಳಲ್ಲಿ ಹೊರಗಡೆಯಿಂದ ತರಕಾರಿಗಳು, ಹಣ್ಣುಗಳು, ದವಸ ಧಾನ್ಯಗಳನ್ನು ತಂದು ಮನೆಯಲ್ಲಿ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿ ಹೊಲಗದ್ದೆಗಳಲ್ಲಿ ಗೊಬ್ಬರವನ್ನು ಮಾಡ್ತಾಯಿದ್ರು. ಇವಾಗ ಕಾಲ ಬದಲಾಗಿದೆ. ರೋಡಲ್ಲಿ ಏನೇನು ಸಿಗುತ್ತೋ ಎಲ್ಲ ತಿಂದ್ಕೊಂಬರ್ತೀವಿ, ಮನೇಲಿ ಗೊಬ್ಬರ ಮಾಡ್ತಾಯಿದ್ವಿ. ಇದನ್ನು ಮಾಡ್ಬೋದಾ ಅಂತಂದರೆ ಮಾಡ್ಬೋದು, ಬೇರೆ ವಿಧಿ ಇಲ್ಲ, ಇದು ಮಾಡಲೇಬೇಕಾಗುತ್ತೆ. ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಅತ್ಯಂತ ಋಣಾತ್ಮಕವಾದಂಥ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಈ ಒಂದು ಗೊಬ್ಬರ. ಇದನ್ನು ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಏನು ಸಮಸ್ಯೆಗಳು ಉಂಟಾಗುತ್ತೆ? ಕಾಯಿಲೆಗಳಿರ್ಬೋದು, ಮನೆಯಲ್ಲಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋವಂಥದ್ದು ಇರ್ಬೋದು, ಮಕ್ಕಳು ಮಾತು ಕೇಳದೆ ಇರೋವಂಥದ್ದು ಇರ್ಬೋದು. ಈ ರೀತಿ ಅನೇಕ ಸಮಸ್ಯೆಗಳು ಈ ಒಂದು ಬಾತ್ರೂಮಿಂದ ಬರುತ್ತೆ. ಅದು ಎಲ್ಲಿ ಮಾಡಿಕೊಂಡ್ರೆ ನಿಮಗೆ ಉತ್ತಮ ಫಲವನ್ನು ಕೊಡುತ್ತೆ, ಎಲ್ಲಿ ಮಾಡಿದ್ರೆ ನಿಮಗೆ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಮೊದಲು ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯ, ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ಪಶ್ಚಿಮ ವಾಯುವ್ಯ, ಉತ್ತರ ವಾಯುವ್ಯ, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುವ್ಯ ಮೂಲೆ. ಮೊದಲಿಗೆ ಮಾಡಬೇಕಾಗಿರೋದು ಏನು ಅಂತಂದರೆ, ಈಶಾನ್ಯ ಎರಡು ಭಾಗ ನೋಡಿ, ಇಲ್ಲಿಂದ 9 ಭಾಗ ಮಾಡಿಕೊಂಡ್ರೆ 2 ಭಾಗ ಇಲ್ಲಿ ಮಾಡೋಂಗಿಲ್ಲ. ಇಲ್ಲೂ ಅಷ್ಟೇ, ಆಗ್ನೇಯದಲ್ಲಿ ಮಾಡೋಂಗಿಲ್ಲ, ನೈಋತ್ಯದಲ್ಲಿ ಮಾಡೋಂಗಿಲ್ಲ, ವಾಯುಮೂಲೆಯಲ್ಲಿ ಮಾಡೋಂಗಿಲ್ಲ. ಇರೋದೇ 4 ಮೂಲೆ. 4 ಮೂಲೆಯಲ್ಲಿ ಸಾಮಾನ್ಯವಾಗಿ ವಾಯುಮೂಲೆಯಲ್ಲಿ ಮಾಡಿರ್ತಾರೆ, ಆಗ್ನೇಯ ಮೂಲೆಯಲ್ಲಿ ಮಾಡಿರ್ತಾರೆ. ಆಗ್ನೇಯ ಮೂಲೆಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಸ್ತ್ರೀ ಅನಾರೋಗ್ಯ ಉಂಟಾಗುತ್ತೆ. ಅಂಡಾಣು ಸಮಸ್ಯೆಗಳಿರ್ಬೋದು, ಮಂತ್ಲಿ ಪೀರಿಯಡ್ಸ್ ಸರಿಯಾಗಿ ಆಗದೇ ಇರೋವಂಥದ್ದು ಇರ್ಬೋದು, ಹೊಟ್ಟೆ ನೋವು ಬರೋವಂಥದ್ದು ಇರ್ಬೋದು. ಈ ರೀತಿ ಅನೇಕ ಸಮಸ್ಯೆಗಳು ಅಥವಾ ಸಿಸರಿನ್ ಆಗುವಂಥ ಸಮಸ್ಯೆಗಳೆಲ್ಲ ಉಂಟಾಗುವಂಥದ್ದು ಈ ಭಾಗದಲ್ಲಿ, ಆಗ್ನೇಯ ಮೂಲೆಯಲ್ಲಿ. ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಏನಾಗುತ್ತೆ ಅಂತಂದರೆ, ಗಂಡು ಮಕ್ಕಳಿಗೆ ಎಜುಕೇಷನ್ಗೆ ತೊಂದರೆ ಆಗುತ್ತೆ, ಗಂಡು ಮಕ್ಕಳಿಗೆ ಬೆಳವಣಿಗೆಗೆ ತೊಂದರೆ ಆಗುತ್ತೆ, ಎಲ್ಲ ರೀತಿಯ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲಿ ಕುಂಠಿತವಾಗಿಬಿಡುತ್ತೆ. ಹಾಗಾಗಿ ಈ ಮೂಲೆಯನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಂಗಿಲ್ಲ, ಈ ಮೂಲೆಯನ್ನು ಡಿಸ್ಟರ್ಬ್ ಮಾಡೋಂಗಿಲ್ಲ. ಈ ಮೂಲೆಯಲ್ಲಿ ಡಿಸ್ಟರ್ಬ್ ಮಾಡ್ಬೋದಾ? ಅದು ಮಾಡೋಂಗಿಲ್ಲ. ಯಾಕೆಂದರೆ ಮನೆ ಯಜಮಾನನ ಒಂದು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ, ಅನೇಕ ಸಮಸ್ಯೆಗಳು ತಂದುಕೊಡುತ್ತೆ, ಹಣಕಾಸು ಎಲ್ಲ ಬರೋದೆಲ್ಲ ನಿಂತೋಗ್ಬಿಡುತ್ತೆ. ಇದು ಅಷ್ಟೇ. ವಾಯುವ್ಯ ಮೂಲೆಯಲ್ಲಿ ಏನು ಮಾಡುತ್ತೆ ಅಂತಂದರೆ, ಹಣಕಾಸಿಗೆ, ಬ್ಯಾಂಕಿಗೆ ಸಂಬಂಧಪಟ್ಟಂಥದ್ದು ಏನೆಲ್ಲ ಲಾವಾದೇವಿಗಳೆಲ್ಲ ಇರುತ್ತೆ, ಬರೋದು ಹೋಗೋದಂಥ ದುಡ್ಡುಗಳೆಲ್ಲ ಇರುತ್ತಲ್ಲ, ಎಲ್ಲ ದುಡ್ಡು ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ಈ ಮೂಲೆಯಲ್ಲೂ ಮಾಡೋಂಗಿಲ್ಲ, ಈ ಮೂಲೆಯಲ್ಲೂ ಮಾಡೋಂಗಿಲ್ಲ, ಈ ಮೂಲೆಯಲ್ಲೂ ಮಾಡೋಂಗಿಲ್ಲ. 4 ಮೂಲೆಗಳನ್ನು ಡಿಸ್ಟರ್ಬ್ ಮಾಡೋಂಗೇ ಇಲ್ಲ. ಯಾಕೆಂದರೆ ಬ್ಯಾಂಕ್ ಬ್ಯಾಲೆನ್ಸೇ ಇರೋದಿಲ್ಲ, ಹೆಚ್ಚು ಖರ್ಚಾಗುವಂಥದ್ದೆಲ್ಲ ಆಗ್ಬಿಡುತ್ತೆ. ಇಲ್ಲಿ ಹೆಣ್ಮಕ್ಳಿಗೆ ಸಮಸ್ಯೆ ಆಗುತ್ತೆ, ಈ ರೀತಿ ಇಲ್ಲಿ ಗಂಡು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, ಇಲ್ಲಿ ಮನೆ ಯಜಮಾನರಿಗೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ 4 ಮೂಲೆಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಂಗಿಲ್ಲ. ಹಾಗಾದರೆ ಉತ್ತರದಲ್ಲಿ ಮಾಡ್ಕೊಬೋದಾ ಅಂತಂದರೆ, ಇಲ್ಲಿಂದ ಒಂದು ಸೋಮಸೂತ್ರ ಬರುತ್ತೆ. ಈ ಸೋಮಸೂತ್ರ ಡಿಸ್ಟರ್ಬ್ ಆಯಿತು ಅಂತಂದರೆ ಗಂಡಸಿನ ವೀರ್ಯಕ್ಕೆ ಸಂಬಂಧಪಟ್ಟಂಥದ್ದು ಸಮಸ್ಯೆ ಉಂಟಾಗುತ್ತೆ, ಮಕ್ಕಳಾಗದೇ ಇರೋವಂಥದ್ದು ಈ ಒಂದು ಕಾರಣ ಉಂಟಾಗುತ್ತೆ. ಹಾಗಾಗಿ ಅಲ್ಲೂ ಸಹ ಮಾಡೋಂಗಿಲ್ಲ. ಹಾಗಾದರೆ ಪೂರ್ವದಲ್ಲಿ ಮಾಡ್ಬೋದಾ ಅಂತಂದರೆ, ಪೂರ್ವದಲ್ಲಿ ಏನಾಗುತ್ತೆ ಅಂತಂದರೆ, ಮನೆಯ ಯಜಮಾನರು ದೊಡ್ಡವರು ಯಾರಿರ್ತಾರೆ ಅವರಿಗೆ ಅನಾರೋಗ್ಯ ಉಂಟಾಗುತ್ತೆ, ಅಲ್ಲಿಂದ ಸಮಸ್ಯೆಗಳು ಉಂಟಾಗುತ್ತೆ, ಮನೆಯಲ್ಲಿರೋರಿಗೂ ಅನಾರೋಗ್ಯ ಉಂಟಾಗುತ್ತೆ,
ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗೋದ್ರಿಂದ ಅಲ್ಲಿ ಈ ಭಾಗದಲ್ಲಿ ಬಾತ್ರೂಮ್ ಅನ್ನೋದು ಮಾಡೋಂಗಿಲ್ಲ. ಹಾಗಾದರೆ ದಕ್ಷಿಣ ಭಾಗದಲ್ಲಿ ಮಾಡ್ಬೋದಾ ಅಂತಂದರೆ, ದಕ್ಷಿಣದಲ್ಲಿ ಒಂದು ಎನರ್ಜಿಗೆ ಸಂಬಂಧಪಟ್ಟಂಥದ್ದು ದಕ್ಷಿಣ ಭಾಗ ಅನ್ನುವಂಥದ್ದು ತುಂಬ ಹೆಸರು ಕೀರ್ತಿಗೆ ಸಂಬಂಧಪಟ್ಟಂಥದ್ದು, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಇಲ್ಲೇನಾದರೂ ಮಾಡೋಕ್ಕೋಯ್ತು ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ, ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ, ಶಕ್ತಿಗೆ ಸಂಬಂಧಪಟ್ಟಂಥ ಕುಜನಿಗೆ ಸಂಬಂಧಪಟ್ಟಂಥ ಕುಜದೋಷಗಳೆಲ್ಲ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಸಹ ಬಾತ್ರೂಮ್ ಮಾಡೋಂಗಿಲ್ಲ. ಹಾಗಾದರೆ ಇಲ್ಲಿ ಮಾಡ್ಬೋದಾ? ಪಶ್ಚಿಮದಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಆ ಮನೆ ಯಜಮಾನರಿಗೆ ಅಥವಾ ಮನೆಯಲ್ಲಿರೋರಿಗೆ ಕೆಲಸಕ್ಕೆ ಸಂಬಂಧಪಟ್ಟಂಥ ಶನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗುತ್ತೆ. ಕೆಲಸನೇ ಸಿಗದೇ ಇರ್ಬೋದು, ಕೆಲಸ ಬರದೇ ಇರ್ಬೋದು. ಆ ಕಾರಣಕ್ಕೋಸ್ಕರ ಇಲ್ಲೂ ಸಹ ಮಾಡೋಂಗಿಲ್ಲ, ಯಾಕಂದರೆ ಕೆಲಸಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ. ಹಾಗಾದರೆ ಇನ್ನೆಲ್ಲರೂ ಮಾಡಬೇಕು ಅಂತಂದರೆ ಮೊದಲನೇ ಆಪ್ಷನ್ ದಕ್ಷಿಣ ನೈಋತ್ಯ. ಈ ಭಾಗದಲ್ಲಿ ಬಾತ್ರೂಮ್ ಮಾಡ್ಕೊಳ್ಳೋದ್ರಿಂದ ಇಡೀ ಮನೆಯಲ್ಲಿ ಉಂಟಾಗುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಇಲ್ಲಿ ಡ್ರೈನ್ ಆಗೋದ್ರಿಂದ ಆ ಋಣಾತ್ಮಕವಾದಂಥದ್ದೆಲ್ಲ ಹೊರಟೋಗುತ್ತೆ. ನಿಮಗೆ ಮನೆಯಲ್ಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗಾದ್ರೆ ಇನ್ನೆಲ್ಲಿ ಮಾಡ್ಬೋದು? ಅದು ಬಿಟ್ಟರೆ ಅಂತಂದರೆ ಇಲ್ಲಿ ಮಾಡ್ಬೋದು. ಇಲ್ಲಿ ಅಂತಂದರೆ ದಕ್ಷಿಣ ಆಗ್ನೇಯದಲ್ಲಿ ಮಾಡ್ಕೊಬೋದು. ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಇಲ್ಲೂ ಅಷ್ಟೇ ಎಲ್ಲ ನೆಗೆಟಿವ್ ಎನರ್ಜಿ ಇಲ್ಲಿ ಹೊರಟೋಗುತ್ತೆ, ಇಲ್ಲಿ ಏನೂ ಸಮಸ್ಯೆ ಆಗಲ್ಲ. ಇನ್ನೊಂದು ಆಪ್ಷನ್ ಇದೆ ಪೂರ್ವ ಆಗ್ನೇಯದಲ್ಲೂ ಸಹ, ಇಲ್ಲೂ ಸಹ ಮಾಡ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಅಂದರೆ ಆ ದಿಕ್ಕನ್ನು ಕಾಂಪೋಸಿಟ್ ನೋಡಿ ಆ ಒಂದು ದಿಕ್ಕಲ್ಲಿ ಮಾಡ್ಕೊಬೋದು. ಯಾಕಂದರೆ ಎಲ್ಲ ಕಾರ್ನರ್ಗಳು ಮಾತ್ರ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಕಾರ್ನರ್ ಟಚ್ ಮಾಡ್ತು ಅಂದರೆ ಎಲ್ಲ ರೀತಿಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಆನಂತರ ಪಶ್ಚಿಮ ವಾಯುವ್ಯದಲ್ಲಿ ಮಾಡಿದ್ರೂ ಸಹ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಅಲ್ಲೂ ಸಹ ನೀವು ಬಾತ್ರೂಮ್ ಮಾಡಿಕೊಂಡ್ರೆ ಏನು ಡಿಸ್ಟರ್ಬ್ ಆಗೋದಿಲ್ಲ. ಈ ಮನೆಯಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿ ಅಲ್ಲಿ ಹೋಗ್ಬೋದು. ಉತ್ತರ ವಾಯುವ್ಯದಲ್ಲಿ ಮಾಡ್ಬೋದು. ಇಲ್ಲಿ ಮಾಡ್ಕೊಳ್ಳೋದ್ರಿಂದನೂ ಏನೂ ಸಮಸ್ಯೆ ಆಗೋದಿಲ್ಲ. ಆನಂತರ ಕೊನೆಯದಾಗಿ ಪಶ್ಚಿಮ ನೈಋತ್ಯದಲ್ಲೂ ಸಹ ಬಾತ್ರೂಮನ್ನು ಮಾಡ್ಕೊಬೋದು. ಇಲ್ಲೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ಇನ್ನೆಲ್ಲೂ ಈ ಇಂಟು ಮಾರ್ಕ್ ಹಾಕಿರೋವಂಥ ಜಾಗದಲ್ಲಿ ಎಲ್ಲೂ ಬಾತ್ರೂಮನ್ನು ಮಾಡ್ಕೊಳ್ಳೋಂಗಿಲ್ಲ. ಮಾಡ್ಕೊಂಡಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಎಲ್ಲಿ ರೈಟ್ ಮಾರ್ಕ್ ಹಾಕಿದ್ದೀನಿ ಅಲ್ಲೆಲ್ಲ ನೀವು ಬಾತ್ರೂಮನ್ನು ಮಾಡ್ಕೊಬೋದು, ಟಾಯ್ಲೆಟನ್ನು ಮಾಡ್ಕೊಬೋದು. ಅಲ್ಲಿ ಮಾಡ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ, ಯಾಕೆಂದರೆ ನೆಗೆಟಿವ್ ಎನರ್ಜಿ ಅದರೊಳಗಡೆ ಹೊರಟೋಗುತ್ತೆ. ಆಮೇಲೆ ಮುಖ್ಯವಾದ ವಿಷಯ ಏನು ಅಂತಂದರೆ, ಬಾತ್ರೂಮನ್ನು ವಾರಕ್ಕೊಮ್ಮೆ ಆದ್ರೂ ನೀಟಾಗಿ ತೊಳ್ಕೊಬೇಕು. ಅಲ್ಲಿ ಗಲೀಜಾಗಿರೋಂಗಿಲ್ಲ. ಮತ್ತು ಬಾತ್ರೂಮನ್ನು ಯಾವಾಗಲೂ ಕ್ಲೋಸ್ ಮಾಡಿಡಬೇಕು, ಅದು ಎರಡನೇ ಒಂದು ನಿಯಮ. ನಂತರ ಅಲ್ಲಿ ವಾಸನೆ ಬರದೇ ಇದ್ದಾಗೆ ಒಂದು ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಮನೆಯಲ್ಲಿ ಬಾತ್ರೂಮ್ ಅನ್ನುವಂಥದ್ದು ಇರಬಾರ್ದು. ಆ ಕಾರಣಕ್ಕೋಸ್ಕರ ಬಾತ್ರೂಮ್ ರೆಮಿಡಿ ಅಂತಿರುತ್ತೆ. ನಮ್ಮನ್ನು ಸಂಪರ್ಕ ಮಾಡಿದ್ರೆ ಬಾತ್ರೂಮ್ಗೆ ರೆಮಿಡಿ ಅಂತ ಮಾಡಿಕೊಡ್ತೇವೆ. ನಂತರ ಇನ್ನೊಂದೇನೆಂದರೆ, ಈ ಒಂದು ಭಾಗದಿಂದ ಉತ್ತರ ಭಾಗದಿಂದ ಪೂರ್ವ ಭಾಗಕ್ಕೆ ಇಲ್ಲೆಲ್ಲೂ ಸಹ ಬಾತ್ರೂಮ್ ಅನ್ನುವಂಥದ್ದು ಇರಬಾರ್ದು. ಅಕಸ್ಮಾತ್ ಮಾಡ್ಕೊಂಡಿತ್ತು ಅಂತಂದರೆ ಅದನ್ನು ಪರಿಹಾರ ಮಾಡ್ಬೋದು. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಪರಿಹಾರ ಅನ್ನುವಂಥದ್ದು ಇಲ್ಲ ಈಶಾನ್ಯ ಮೂಲೆಯಲ್ಲಿ. ಆ ಕಾರಣಕ್ಕೋಸ್ಕರ ಅಲ್ಲಿ ತೆಗಿಲೇಬೇಕಾಗುತ್ತೆ, ಅಲ್ಲಿ ಇರಲೇಬಾರದು. ಅಲ್ಲಿರೋದ್ರಿಂದ ನಿಮಗೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಇದು ಉಪಯುಕ್ತವಾಗಿತ್ತು ಅಂದರೆ ನಾನು ತುಂಬ ಸಂತೋಷ ಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ವಿಷಯಗಳಿದ್ದರೆ ಹಂಚ್ಕೊಳ್ಳಿ. ಅದರ ಪರವಾಗಿ ಅದಕ್ಕೆ ತಕ್ಕಂತೆ ನಾನು ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಥ್ಯಾಂಕ್ ಯು.